ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನನ್ನ ಜೊತೆಗೆ ಈಗ ವಕೀಲರು ಸುಧನ್ವ ಅವರು ಸಂಪರ್ಕದಲ್ಲಿದ್ದಾರೆ. ಸುಧನ್ವ ಅವರೇ ನಮಸ್ಕಾರ. ನಮಸ್ತೆ ಸರ್, ಈಗ ಒಂದು ಪ್ರದೋಷ್ ಅವರು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಂತೆ, ಜೊತೆಗೆ ಇನ್ನಿಬ್ರು ಆರೋಪಿಗಳು ಕೂಡ ಮಾಫಿ ಸಾಕ್ಷಿ ಹೇಳೋದಕ್ಕೆ ರೆಡಿ ಆಗಿದ್ದಾರಂತೆ. ಏನ್ ಹೇಳ್ತೀರಿ ಮೊದಲಿಗೆ? ಅಲ್ಲ, ಇದಿನ್ನೂ ಅಪ್ಲಿಕೇಶನ್ ಹಾಕಿದಾರೆ ಅಷ್ಟೇ. ಹಾ, ಹಾಕಿದ ಮಾತ್ರಕ್ಕೆ ಒಪ್ಕೊಂಡಂಗಲ್ಲ. ಅವ್ರು ಯಾವ್ದೇ ಸಮಯದಲ್ಲೂ ವಾಪಸ್ ತಗೊಬಹುದು. ಅದರದೇ ಆದಂತ ಕೆಲವು ಪ್ರೊಸೀಜರ್ಸ್ ಇದೆ. ಏನು ಮಾಫಿ ಹಾಕಿದ ತಕ್ಷಣ ಮಾಫಿ ಮಾಡ್ಬೇಕು ಅಂತಲ್ಲ, ಅದ್ರ ಸುಮಾರು ವಿಷಯಗಳನ್ನ ಪರಿಗಣನೆ ಮಾಡಿ ಮಾಡ್ಬೇಕು. ಅಂದ್ರೆ ಸುಮ್ನೆ ಪ್ರಕರಣದಲ್ಲಿ ಸರ್ ಸುಧನ್ವ ಸರ್, ಒಂದು ಈ ಪ್ರಕರಣದಲ್ಲಿ ಕೊಲೆ ಆರೋಪಿ ಜೊತೆಗೆ ಸಾಕ್ಷಿ ನಾಶದ ಆರೋಪ ಇದೆ ಅವರ ಮೇಲೆ. ಅವ್ರು ಬಂದು ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಅಂದ್ರೆ ಕೋರ್ಟ್ ಒಪ್ಕೊಂಡ್ಬಿಡುತ್ತಾ? ಇಲ್ಲ, ಅದಕ್ಕೆ ಇಲ್ಲೋಡಿ, ಈ ಪ್ರಕರಣ ಬಿಟ್ಟು ಏನ್ ಕಾನೂನು ಅಂದ್ರೆ, ಇವಾಗ ಬೆರೆಫ್ಟ್ ಆಫ್ ಎವಿಡೆನ್ಸ್ ಅಂತಾರೆ. ಏನು ಸಾಕ್ಷಿಗಳಿಲ್ಲ, ಅದ್ರಲ್ಲಿ ಯಾರೋ ಪ್ರತ್ಯಕ್ಷ ಸಾಕ್ಷಿಗಳಿರಲ್ಲ, ಡಿಜಿಟಲ್ ಸಾಕ್ಷಿಗಳಿರಲ್ಲ. ಆ ಸಮಯದಲ್ಲಿ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ, ಒಂದು ಆರೋಪಿ ಹೋದ್ರೂ ಪರವಾಗಿಲ್ಲ, ಬೇರೆ ಆರೋಪಿಗಳ ವಿರುದ್ಧ ಪ್ರಕರಣ ಸಾಬೀತುಪಡಿಸ್ಬೇಕು ಅಂತ ಹೇಳಿ ಮಾಫಿ ಸಾಕ್ಷಿ ಮಾಡ್ತಾರೆ. ಬಟ್ ಎಲ್ಲಾ ಸಾಕ್ಷಿಗಳು ಇರ್ಬೇಕಾದ್ರೆ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಸುಮಾರು ಕೇಸುಗಳ ಪ್ರಕರಣಗಳಲ್ಲಿ ಹೇಳಿದೆ. ಯಾಕಂದ್ರೆ ಇದು ಆಯ್ತು ಅಂದ್ರೆ ಎಲ್ಲಾ ಕೇಸುಗಳಲ್ಲೂ ಕೂಡ ಆರೋಪಿಗಳು ಮಾಫಿ ಮಾಡಿ ಅಂತ ಬರ್ತಾರೆ. ಒಬ್ಬನ್ ಶಿಕ್ಷೆ ಕೊಟ್ಟು ಒಬ್ಬನ್ ಮಾಫಿ ಮಾಡೋದು ಯಾವ ರೀತಿ ನ್ಯಾಯ ಆಗತ್ತೆ? ನಾನು ಈ ಪ್ರಕರಣದ ಬಗ್ಗೆ ಮಾತಾಡ್ತಿಲ್ಲ, ಒಂದು ಸಾಮಾನ್ಯವಾಗಿ ಕಾನೂನು ಹೇಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇದು ಇನ್ನೂ ನೆನ್ನೆ ಹಾಕಿದರೆ ಇನ್ನು ಬಹಳಷ್ಟು ಇದಾಗ್ಬೇಕು. ಇವಾಗ ನಮ್ಮ ಯೋಗೇಶ್ ಗೌಡ ಮರ್ಡರ್ ಕೇಸ್ ಪ್ರಕರಣದಲ್ಲೂ ಕೂಡ ನಾನು ಆ ಕೇಸಲ್ಲಿ ಇನ್ಸ್ಪೆಕ್ಟರ್ ಟಿಂಗ್ರಿಕರ್ಗ್ ಅವ್ರು ಇದ್ದೆ. ಅದ್ರಲ್ಲೂ ಇಬ್ರು ಮಾಫಿ ಸಾಕ್ಷಿ ಹಾಕ್ತೀನಿ ಅಂತ ಬಂದ್ರು, ಇಬ್ರು ಕೋರ್ಟ್ ಮಾನ್ಯ ಮಾಡ್ತು. ಬಟ್ ಸಾಕ್ಷಿ ಹೇಳೋ ಟೈಮಲ್ಲಿ ಆರೋಪಿ ನಂಬರ್ 18 ಬೀರದಾರು ಇಲ್ಲ, ನಾನು ಪೊಲೀಸ್ ಒತ್ತಡದಿಂದ ಹೇಳಿದೆ ಅಂತ ಹೇಳಿದ್ರು. ಇನ್ನೊಬ್ರು ಆರೋಪಿ ನಂಬರ್ 1 ಮಾಫಿ ಮಾಡ್ಕೊಂಡ್ರು. ಅದೇ ಬಸವರಾಜ್ ಮುತ್ತಿಗೆ. ಹೌದು, ಬಸವರಾಜ್ ಮುತ್ತಿಗೆ ಮಾಡ್ಕೊಂಡ್ರು. ಹಾಗಾಗಿ ಇನ್ನು ನಿನ್ನೆ ಹಾಕಿದ್ದಾರೆ. ಅವ್ರು ಯಾವ ಸಮಯದಲ್ಲಿ ಬೇಕಾದ್ರೂ ಅದನ್ನ ವಾಪಸ್ ತಗೊಬಹುದು. ಬಟ್ ಇಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೂ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಸ್ವಲ್ಪ ಸಾಮ್ಯತೆ ಇದ್ದಂಗೆ ಕಂಡು ಬರ್ತಾ ಇದೆ ಸರ್. ಅದನ್ನ ಹೆಂಗ್ ನೋಡ್ತೀರಿ ನೀವು? ಅಂದ್ರೆ ಈಗ ಅಕಸ್ಮಾತ್ ಆಗಿ ಮಾಫಿ ಸಾಕ್ಷಿ ಓಕೆ ಆದ್ರೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತಾ? ಮಾಫಿ ಸಾಕ್ಷಿ ಬಗ್ಗೆ ಜನಸಾಮಾನ್ಯರ ಆರೋಪಿಗಳಲ್ಲಿ ಅಷ್ಟು ಜ್ಞಾನ ಇರ್ಲಿಲ್ಲ, ಹೇಗ್ ನಡೆಯುತ್ತೆ ಏನು ಅನ್ನೋದು. ಕೆಲವು ಕಾನೂನು ತಜ್ಞರಿಗೆ ಗೊತ್ತಿತ್ತೆ ಹೊರತು ಲಾಯರ್ಸ್ಗಳಿಗೆ ಇವ್ರಿಗೆ ಆರೋಪಿಗಳಿಗೆ ಗೊತ್ತಿರ್ಲಿಲ್ಲ. ಇದನ್ನ ಹೇಗ್ ತಮ್ಮ ಲಾಭಕ್ಕೆ, ತಮ್ಮ ಒಂದು ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳಕ್ ಹೇಗ್ ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ದಾರೆ. ಅದಾದ್ಮೇಲೆ ಸುಮಾರು ಇನ್ನು ಮುಂದೇನು ಕೂಡ ಈ ತರ ಬರ್ತವೆ. ಇಲ್ಲಿ ಕೋರ್ಟ್ ಕೂಡ, ಯಾಕಂದ್ರೆ ಈ ಟೈಮಲ್ಲಿ ಮೆರಿಟ್ಸ್ ಮೇಲೆ ಮಾತಾಡೋದು ತಪ್ಪಾಗತ್ತೆ. ಯಾಕಂದ್ರೆ ಇನ್ನೂ ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ನಾನು ಕೂಡ ಆ ಕೇಸಲ್ಲಿ ನಾಳೆ ನಾಡಿದ್ರಲ್ಲಿ ಇವತ್ತು ಅಬ್ಜೆಕ್ಷನ್ ಟೈಮ್ ಕೇಳ್ತೀರಿ. ನಾವು ಅದ್ರ ಮೇಲೆ ವಿರೋಧಿಸ್ತೀರ ಯಾವ ಅಪ್ಲಿಕೇಶನ್. ನೋಡೋಣ ಹೇಗೆ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅಂತ. ಬಟ್ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಇವೆಲ್ಲ. ಎಕ್ಸಾಕ್ಟ್ಲಿ ಹೌದು. ಬಟ್ ಒಬ್ಬರಾದ್ರೆ ಓಕೆ ಸರ್. ಈಗ ಇನ್ನು ಇಬ್ರು ಅಂದ್ರೆ A8 ಮತ್ತೆ A10 ಆರೋಪಿಗಳೇನಿದಾರಲ್ಲ, ಅವರು ಕೂಡ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾ ಇದಾರಂತೆ. ಅಂದ್ರೆ ಒಂದು ಎಲ್ಲಿ ನಮ್ಗೆ ಶಿಕ್ಷೆ ಆಗೋಗ್ಬಿಡುತ್ತೋ ಅನ್ನೋ ಭಯಾನ ಅಥವಾ ಏನ್ ಸರ್ ಇರ್ಬೋದು? ಅಲ್ಲ, ಇವಾಗ ಈ ಕೇಸಲ್ಲಿ ಒಂದು ಉದಾಹರಣೆ ಹೇಳೋದು, ಎಲ್ಲರೂ ಮಾಫಿ ಸಾಕ್ಷಿ ಹಾಕ್ಬಿಟ್ರು 17 ಜನನು. ಹೌದು, ಯಾರನ್ನ ಶಿಕ್ಷೆ ಕೊಡಿಸ್ತಾರ? ಕರೆಕ್ಟ್. ಆ ರೀತಿ ನೋಡೋಣ, ಅದನ್ನ ಮುಂದೆ ಹೇಗೆ ಹೋಗುತ್ತೆ ಅಂತ ನೋಡೋಣ. ಬಟ್ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಯಾಕೆಂದ್ರೆ ಈ ಕೇಸಲ್ಲಿ ಚಾರ್ಜ್ ಶೀಟ್ ಪ್ರಕಾರ, ಪ್ರಾಸಿಕ್ಯೂಷನ್ ಅವ್ರ ಪ್ರಕಾರ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ಎಲ್ಲಾ ಸಾಕ್ಷಿಗಳು ಅವ್ರಿಗಿದೆ. ಮತ್ ಮಾಫಿ ಸಾಕ್ಷಿ ಹಾಕ್ಬೇಕು ಅವ್ರನ್ನ. ಸರಿ, ಮಾಫಿ ಸಾಕ್ಷಿ ಅಷ್ಟು ನಂಬಬಹುದಾ? ಅಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬಹುದಾ ಮಾಫಿ ಸಾಕ್ಷಿಯನ್ನ? ಯಾಕೆಂತಂದ್ರೆ ಒಂದು ಭಯ ಪಟ್ಟೋ ಅಥವಾ ಇನ್ನೇನೋ ಕಾರಣಕ್ಕೂ ಸುಳ್ಳು ಹೇಳ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದಕ್ಕೆ ಕೂಡ ಅದು ಲೀಸ್ಟ್ ಕ್ರೆಡಿಬಲ್ ಎವಿಡೆನ್ಸ್ ಅಂತ ನಾವು ಹೇಳ್ತೀರಿ. ಅದಕ್ಕೆ ವ್ಯಾಲ್ಯೂ ತುಂಬಾ ಕಮ್ಮಿ. ಯಾಕೆಂದ್ರೆ ಒಬ್ಬ ಆರೋಪಿ ಒಂದು ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದಾನೆ, ಮತ್ತೆ ಆ ಕೇಸಲ್ಲಿ ಬೇರೆ ಆರೋಪಿಗಳಿಗೆ ದ್ರೋಹ ಮಾಡಿ, ಅಂದ್ರೆ ಜೊತೆಲಿರೋರ್ಗೆ ಹೇಳಿ ನಾನ್ ಮಾಫಿ ಹಾಕ್ತೀನಿ ಅಂತಾನೆ. ಅಂತವನ್ನ ಎಷ್ಟು ಮಟ್ಟಕ್ಕೆ ನಂಬಕ್ ಸಾಧ್ಯ ಕೋರ್ಟು? ಎಕ್ಸಾಕ್ಟ್ಲಿ, ಹೌದು. ಇವೆಲ್ಲ ಇದೆ.
ಇವೆಲ್ಲ ಇದೆ. ನೋಡೋಣ ಮುಂದೆ ಹೇಗಾಗತ್ತೆ, ಅದ್ ಏನ್ ಹೇಳಿದ್ದಾರೆ. ನಮಗೂ ಇನ್ನೂ ಅದ್ರ ಅಪ್ಲಿಕೇಶನ್ ಕಾಪಿ ಕೂಡ ಸಿಕ್ಕಿಲ್ಲ. ನಿನ್ನೆ ನಾವೆಲ್ಲ ಡೇಟ್ ಅರ್ಜೆಂಟ್, ನಾನು ಕೂಡ ಇದ್ರಿ, ಆಚೆ ಹೋದ್ಮೇಲೆ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಇವತ್ತು ಕಾಪಿ ತಗೊಂಡು ಒಂದ್ಸತಿ ಆಮೇಲೆ ಏನು ಅದ್ರಲ್ಲಿ ಏನೇನಿದೆ ಅಂತ ನೋಡಿ ನಾವು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕಾ ಬೇಡವಾ, ಹಾಕೋದಾದ್ರೆ ಏನು ಅನ್ನೋದ್ರ ಬಗ್ಗೆ ಆಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಇನ್ನೊಂದು ಕೊನೆ ಪ್ರಶ್ನೆ ನಿಮಗೆ. ಈಗ ದರ್ಶನ್ ಅವರ ಫ್ಯಾನ್ಸ್ ಎಲ್ಲ ಕೇಳ್ತಾ ಇರೋದು ಒಂದು, ಯಾವಾಗ ಬೇಲ್ ಸಿಗುತ್ತೆ, ಯಾವಾಗ ಬೇಲ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಬೋದಾ ಸರ್? ಅಲ್ಲ, ಅದ್ರ ಬಗ್ಗೆ ಇವಾಗ ಆಲ್ರೆಡಿ ಡಿಸೈಡ್ ಆಗೋಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ 1 ವರ್ಷದವರೆಗೂ ಏನು ಹಾಕಕ್ ಬರಲ್ಲ ಅಂತ ಆಗೋಗಿದೆ. ಹೌದು. ಸದ್ಯಕ್ಕಂತೂ ಹತ್ತಿರದಲ್ಲಿ ಏನು ನಮ್ಗೆ ಚಾನ್ಸಸ್ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಸೊ 1 ವರ್ಷ ಚಾನ್ಸಸ್ ಕಮ್ಮಿ, ಚಾನ್ಸಸ್ ತುಂಬಾ ಕಮ್ಮಿ. ಓಕೆ 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 ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದು ಲಾಯರ್ ಅವರ ಮಾತು. ಸೊ ಆ ನಿಟ್ಟಿನಲ್ಲಿ ಸಹಜ, ಈಗ ಮಾಫಿ ಸಾಕ್ಷಿ ಅಂದ ತಕ್ಷಣ ಈ ಕಡೆ ಪ್ರಾಸಿಕ್ಯೂಷನ್ ಅವರು ಏನೋ ಒಂದು ಈಗ ಹೇಳಿದ್ರು ಅವರು ಲಾಯರ್, ಸಾಕ್ಷಿ ಇರದ ಕಾರಣ ಅವರಲ್ಲೇ ಒಬ್ಬರನ್ನ, ನೋಡಪ್ಪ ನಿನ್ನನ್ನು ಬಿಟ್ಬಿಡ್ತೀವಿ, ಬಿಡುಗಡೆ ಮಾಡಿಸ್ತೀವಿ, ಸೊ ನೀನು ಈ ರೀತಿಯಾಗಿ ಸಾಕ್ಷಿ ಹೇಳು ಅಂತೆಲ್ಲನೂ ಆಸೆ ಹುಟ್ಟಿಸುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಅದಕ್ಕೆ ಅವರು ಒಳಗಾಗಿ ಅವರು ಮಾಫಿ ಸಾಕ್ಷಿ ಅಂತ ಹೇಳೋದಕ್ಕೂ ಕೂಡ ಬರಬಹುದು. ಸೊ ಈ ರೀತಿಯಾಗೆಲ್ಲ ಇದ್ದಾವೆ, ಏನು ಬೇಕಾದರೂ ಆಗಬಹುದು, ಗೊತ್ತಿಲ್ಲ. ಬಟ್ ಈ ಪ್ರಕರಣನ ಕೋರ್ಟ್ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಜನಸಾಮಾನ್ಯರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಈ ಪ್ರಕರಣವನ್ನು. ಸೊ ಹಾಗಾಗಿನೇ ಕೋರ್ಟ್ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಇದನ್ನು ತನಿಖೆ ಮಾಡ್ತಾ ಇದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ತೀರ್ಪು ಬರುತ್ತೆ. ಅಂದರೆ ಮಾಫಿ ಸಾಕ್ಷಿಯಾಗಿ ಅವ್ರನ್ನ ತಗೊಳ್ಬೇಕಾ ಬೇಡವಾ ಅಂತ ಹೇಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಕೇವಲ ಪ್ರದೋಷ್ ಮಾತ್ರ ಅಲ್ಲ ಇಲ್ಲಿ ಮಾಫಿ ಸಾಕ್ಷಿ ಹೇಳೋದಕ್ಕೆ ಅರ್ಜಿ ಸಲ್ಲಿಸಿರೋದು. ಇನ್ನು A8 ಆರೋಪಿ ಮತ್ತು A10 ಆರೋಪಿ ನಂಬರ್ 8 ಮತ್ತು 10 ಇವರಿಬ್ಬರೂ ಕೂಡ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ.